ಎಲ್ಲ ಭಾರತ ದರ್ಶನ್ ವೀಕ್ಷಕರಿಗೆ ನಮಸ್ಕಾರ. ಎಂದಿನಂತೆ ಇಂದು ಕೂಡ ದಮ್ಮ ಸೀರೀಸ್ನ ಮುಂದುವರಿದ ಎಪಿಸೋಡ್ನಲ್ಲಿ ರಾಮ್ಜಿ ಲಿಂಬಾರೆ ಸರ್ ಅವರು ಇದ್ದಾರೆ. ಅವರು ಸದ್ಯ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿಯಾಗಿ ದಮ್ಮದಲ್ಲಿ ಭಾಳ ಉತ್ಕೃಷ್ಟವಾದಂಥ ಅಧ್ಯಯನದಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ. ಅವರು ಮುಂದುವರಿದ ಭಾಗವಾಗಿ ಇವತ್ತು ದಮ್ಮ ಸೀರೀಸ್ದಲ್ಲಿ ಮಾತನಾಡಲಿದ್ದಾರೆ. ತಮ್ಮೆಲ್ಲರ ಪರವಾಗಿ ರಾಮ್ಜಿ ಲಿಂಬಾರೆ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಭಾಳ ಸಂದರ್ಭಗಳಲ್ಲಿ ಗಮನಿಸಿದ್ದೀನಿ, ನೋಡಿದ್ದೀನಿ, ಕೇಳಿದ್ದೀನಿ ಸರ್. ಉಪಾಸಕರು ಅಥವಾ ಉಪಾಸಕಿಯರು ಬಂದಂಥ ಸಂದರ್ಭದಲ್ಲಿ ಬಿಕ್ಕುಗಳು ತ್ರಿಶರಣ ಮತ್ತು ಪಂಚಶೀಲವನ್ನು ಕೊಡುತ್ತಾರೆ. ಅಂಥ ಸಂದರ್ಭದಲ್ಲಿ ಕೊನೆಯದಾಗಿ ಅಪ್ಪ ಮಾದೇನ ಸಂಪದೇತ ಅಂಥೇಳಿ ಬಿಕ್ಕುಗಳು ಹೇಳ್ತಾರೆ. ಹಂಗಂದ್ರೆ ಏನು ಸರ್, ಅದು ವಿವರಣೆ ಮಾಡ್ಬೋದಾ? ಮಾಡ್ಬೋದು. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧರು ತಮ್ಮ ಅಂತಿಮ ಸಮಯದಲ್ಲಿ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ, ಒಂದು ನಗರದಿಂದ ಇನ್ನೊಂದು ನಗರಕ್ಕೆ, ಒಂದು ನಿಗಮದಿಂದ ಇನ್ನೊಂದು ನಿಗಮಗೆ, ಆಮೇಲೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗ್ತಾರೆ. ತಮ್ಮ ಉಪದೇಶವನ್ನು ತಮ್ಮ ಉಪದೇಶವನ್ನು ಜನರಿಗೆ ಹೇಳ್ಕೊತ ಹೋಗ್ತಾರೆ ಅವರು. ಈಗ ಅವರ ಕೊನೆಯ ಹಂತದಲ್ಲಿ ವೈಶಾಲಿ ಅಂತ ಒಂದು ಊರಿದೆ. ಆ ಊರಿಂದ ಮತ್ತು ಅವರು ಬಂಡ ಗ್ರಾಮ ಅಂತ ಹೋಗ್ತಾರೆ. ಬಂಡ ಗ್ರಾಮದಿಂದ ಹತ್ತಿ ಗ್ರಾಮ ಅಂತ ಹೋಗ್ತಾರೆ. ಹತ್ತಿ ಗ್ರಾಮದಿಂದ ಭೋಗನಗರಕ್ಕೆ ಹೋಗ್ತಾರೆ. ಭೋಗನಗರದಿಂದ ಪಾವಕ್ಕೆ ಬರ್ತಾರೆ ಅವರು. ವೈಶಾಲಿ ಏನಿದೆಯಲ್ಲ, ವೈಶಾಲಿ ಇದು ಮಹಾವೀರ ಇದಾರಲ್ಲ, ಭಗವಾನ್ ಮಹಾವೀರ ಅವರ ಜನ್ಮಸ್ಥಳ ಅದು ವೈಶಾಲಿ. ಸೊ ವೈಶಾಲಿದಿಂದ ಇಷ್ಟೊಂದು ಗ್ರಾಮದಿಂದ ಅವರು ಪಾವಕ್ಕೆ ಬರ್ತಾರೆ. ಪಾವದಲ್ಲಿ ಒಂದು ಕರ್ಮಾರ ಚುಂದ್ ಅಂತ ಇರ್ತಾರೆ. ಆ ಪಾವದಲ್ಲಿ ವ್ಯಕ್ತಿ ಆ ವ್ಯಕ್ತಿದು ಒಂದು ಆಮ್ರವನ್ನಿರುತ್ತೆ. ಆ ಆಮ್ರವದಲ್ಲಿ ಅವರು ಇರ್ತಾರೆ ಭಗವಾನ್ ಬುದ್ಧರು. ಆಮೇಲೆ ಇದನ್ನು ಇವರಿಗೆ ಚುಂದ್ ಅಂತಿದ್ದಾನಲ್ಲ, ಆ ಚುಂದನಿಗೆ ಗೊತ್ತಾಗುತ್ತೆ ಇದು ನನ್ನ ಆಮ್ರವನದಲ್ಲಿ ಭಗವಾನ್ ಬುದ್ಧರು ಇದ್ದಾರೆ, ಅವರಿಗೆ ಊಟಕ್ಕೆ ಕರೆಸ್ಬೇಕು ಅಂತ ಅವನೇನು ಮಾಡ್ತಾನೆ, ಅಲ್ಲಿ ಆಮ್ರವನಕ್ಕೆ ಹೋಗಿ ಭಗವಾನ್ ಬುದ್ಧರಿಗೆ ಆಮಂತ್ರಿಸಿ ಬರ್ತಾನೆ. ಅವನು ಭಗವಾನ್ ಬುದ್ಧರು ಅವರು ಸ್ವೀಕರಿಸಿ ಮಾಡ್ತಾರೆ. ಮತ್ತು ಎರಡನೇ ದಿವಸ ಅವರು ಭಗವಾನ್ ಬುದ್ಧರು ಅವ್ರ ಮನೆಗೆ ಹೋಗ್ತಾರೆ, ಊಟಕ್ಕೆ ಹೋಗ್ತಾರೆ. ಅವರಿಗೆ ಅವರು ಭಿಕ್ಕು ಸಂಘ ಜೊತೆಯಲ್ಲಿ ಅವರು ಊಟಕ್ಕೆ ಹೋಗ್ತಾರೆ. ಊಟಕ್ಕೆ ಹೋದಾಗ ಅವರು ಊಟದಲ್ಲಿ ಭಗವಾನರಿಗೆ ಅವರು ಶುಕರ್ ಮದ್ದವ್ ಅಂತ ಬಡಿಸ್ತಾರೆ ಊಟಕ್ಕೆ. ಏನು ಸರ್ ಅದು ಶುಕರ್ ಮದ್ದು ಅಂದ್ರೆ? ಶುಕರ್ ಮದ್ದು ಅಂದರೆ ಒಂದು ಥರದ್ದು ಒಂದು ಇದು ಸೂಪ್ ಅದು. ಸಣ್ಣ ಸೂಪನ್ನು ಊಟಕ್ಕೆ ಬಡಿಸ್ತಾರೆ. ಆಮೇಲೆ ಬೇರೆ ಬಿಕ್ಕುಗಳಿಗೆ ಊಟನೂ ಬಡಿಸ್ತಾರೆ. ಆ ಊಟ ಅದು ಸೂಪ್ ಬಡಿಸುವಾಗ ಬುದ್ಧರು ಅವರಿಗೆ ಚುಂದಿಗೆ ಹೇಳ್ತಾರೆ, ನೋಡಿ ಚುಂದ, ಇದು ಸೂಪ್ ಏನಿದೆಯಲ್ಲ ಇದು ನನಗೆ ಮಾತ್ರ ಕೊಡಿ, ಆ ಬಿಕ್ಕುಗಳಿಗೆ ಕೊಡಬೇಡಿ. ಆಮೇಲೆ ಉಳಿದಿದ್ದು ಸೂಪ್ ಏನಿದೆಯಲ್ಲ, ನೀನು ಅಲ್ಲಿ ಎಲ್ಲಾದರೂ ಒಂದು ಭೂಮಿಯಲ್ಲಿ ಎಲ್ಲಿ ಪ್ರಾಣಿ ಜೀವ ಯಾವುದೂ ಇಲ್ಲ, ಜಂತುಗಳು ಅಂಥದ್ರಲ್ಲಿ ನೀನು ಹೋಳಿಬಿಡಿ. ಯಾಕಂದರೆ ಇದು ಸೂಪ್ ಏನಿದೆಯಲ್ಲ, ಈ ಸೂಪನ್ನು ಇದು ತಥಾಗತ ಬುದ್ಧರು ಮಾತ್ರ ಸೇವನೆ ಮಾಡ್ಬೋದು, ಬೇರೆ ಯಾರು ಸೇವನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದೇ ಪ್ರಕಾರ ಅವರು ಚಂದ ಏನು ಮಾಡ್ತಾನೆ, ಅದನ್ನು ಸೂಪನ್ನು ಬೇರೆ ಒಂದು ಇದರಲ್ಲಿ ಹಾಕಿ ಅದನ್ನು ಮುಚ್ಚಿಬಿಡ್ತಾನೆ. ಅದು ನೆಲದ ಕೆಳಗಡೆ ಹಾಕಿ ಮುಚ್ಚಿಬಿಡ್ತಾನದು. ಇದು ಆದಮೇಲೆ ಸೂಪ್ ಕುಡ್ದಾದ್ಮೇಲೆ, ಇದು ಭೋಜನ ಮಾಡಿದ್ಮೇಲೆ ಬುದ್ಧರಿಗೆ ಒಂದು ಅತಿ ನೋವು ಇದಾಗುತ್ತೆ. ಹೊಟ್ಟೆಯಲ್ಲಿ ತೀವ್ರವಾದ ಒಂದು ಹೊಟ್ಟೆ ನೋವು ಶುರು ಆಗುತ್ತೆ ಅವರಿಗೆ. ಸೊ ಅಷ್ಟೊಂದು ಹೊಟ್ಟೆ ನೋವು ಆದರೂ ಕೂಡ, ಅತಿ ತೀವ್ರವಾಗಿ ನೋವು ಆದ್ರೂ ಕೂಡ ಅವರು ಅದು ತಾಳ್ಕೊಂಡು ಚುಂದ್ ಇದ್ದಾನಲ್ಲ, ಚುಂದ ಮೇಲೆ ಅನುಕಂಪ ತೋರಿಸಿ, ಯಾಕಂದರೆ ಈಗ ನೀನು ಕೊಟ್ಟಿದ್ದು ಸೂಪನ್ನು ಕುಡಿದು ನನಗೆ ಹೊಟ್ಟೆ ಆಗಿದೆ ಅಂತ ಹೇಳೋದಿಲ್ಲ ಅವರು. ಅವನ ಮೇಲೆ ಅನುಕಂಪ ತೋರಿಸಿಬಿಟ್ಟು ಆಮೇಲೆ ಅವರಿಗೆ ಬೋಧನೆ ಕೊಡ್ತಾರೆ. ಇಲ್ಲಿ ಬೋಧನೆ ಕೊಟ್ಬಿಟ್ಟು ಅವರು ಮತ್ತು ಆಮ್ರವನಕ್ಕೆ ಭಿಕ್ಷು ಸಂಘ ಜೊತೆಯಲ್ಲಿ ಅವರು ಆಮ್ರವನಕ್ಕೆ ಹೋಗಿಬಿಡ್ತಾರೆ.
ಆಮ್ರವನ್ನಲ್ಲಿ ಹೋದಾಗ ಮತ್ತು ಅವರಿಗೆ ನೋವು ಶುರು ಆಗುತ್ತೆ. ಆದಾಗ ಅವರು ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮತ್ತು ಅವರು ಆನಂದ್ಗೆ ಹೇಳ್ತಾರೆ, ಆನಂದ್ ಈಗ ಪಾವನಲ್ಲಿ ಇರೋದು ಬೇಡ, ಈಗ ನಾವು ಮುಂದೆ ಏನಿದೆಯಲ್ಲ ಕುಶಿನಾರ ಅಂತಿದೆ, ಆ ಕುಶಿನಾರ ಹೋಗೋಣ ಅಂತ ಹೇಳ್ತಾರೆ ಅವರು ಬುದ್ಧರು. ಸೊ ಕುಶಿನಾರಾಗ ಹೋಗ್ತಾರೆ, ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಪಾವದಿಂದ ಕುಶಿನಗರಕ್ಕೆ ಪ್ರವಾಸ ಮಾಡ್ತಾರೆ ಅವರು. ಸೊ ಮಧ್ಯದಲ್ಲಿ ಮತ್ತು ತುಂಬ ಜಾಸ್ತಿ ನೋವಾಗುತ್ತಲ್ಲ ಇವರಿಗೆ ಬುದ್ಧರಿಗೆ. ಮತ್ತು ಮಧ್ಯದಲ್ಲಿ ಒಂದು ಮರದ ಕೆಳಗಡೆ ಇಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಯಾಕೆ ತುಂಬ ಆಯಾಸಾಗ್ತದೆ ನನಗೆ, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಬಾಯಾರಿಕೆ ಆಗಿಬಿಡ್ತದೆ. ಸೊ ಅವರು ಆನಂದ್ಗೆ ಹೇಳ್ತಾರೆ, ಆನಂದ ನೋಡಿ ನನಗೆ ತುಂಬ ಬಾಯಾರಿಕೆ ಆಗ್ತಾಯಿದೆ, ಇಲ್ಲಿ ಸ್ವಲ್ಪ ನೀರು ತೊಗೊಂಡು ಬಂದುಬಿಡಿ ನಾನು ಅಂತ ಹೇಳ್ತಾರೆ. ಸೊ ಆನಂದ್ ಅವರು ಏನು ಹೇಳ್ತಾರೆ, ಬಂತೆ ಈಗ ಜಸ್ಟ್ ತಾನೇ ಒಂದು ಬಂಡಿಗಳು ಹೋಗಿದೆ ಆ ಹಳ್ಳದಲ್ಲಿ, ಎತ್ತಿನ ಬಂಡಿಗಳು ಆ ಹಳ್ಳದಿಂದ ಅದು ದಾಟಿ ಹೋಗಿದೆ. ಅದು ನೀರು ಸ್ವಲ್ಪ ಇದು ಆಗಿಬಿಟ್ಟಿದೆ, ಕಲ್ಮಿಷ ಆಗಿಬಿಟ್ಟಿದೆ. ಅದನ್ನು ಸರಿ ಇಲ್ಲ, ಕುಡಿಯೋಕ್ಕೆ ಸರಿ, ಅಶುದ್ಧ ನೀರಿದೆ, ಅದು ಅಶುದ್ಧ ನೀರಿದೆ. ಪಕ್ಕದಲ್ಲಿ ಒಂದು ಕುಕ್ಕುತ ನದಿ ಅಂತಿದೆ, ಆ ನದಿಯಿಂದ ನಾನು ನೀರು ತೊಗೊಂಡು ಬರ್ತೀನಿ, ಅದು ನೀರು ಸ್ವಚ್ಛವಾಗಿದೆ, ಕುಡಿಯೋದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು ಆನಂದ್ ಹೇಳ್ತಾನೆ, ಬೇಡ ಆನಂದ, ಇಲ್ಲಿಂದ ತೊಗೊಂಡು ಬಂದುಬಿಡಿ, ಈ ಹಳ್ಳದ ನೀರಿದೆಯಲ್ಲ ಅಲ್ಲಿಂದ ತೊಗೊಂಡ್ಬಿಡಿ ಅಂತ ಹೇಳ್ತಾರೆ. ಅದನ್ನು ಹೋಗಿ ಆನಂದ್ ತೊಗೊಂಡು ಬರ್ತಾರೆ. ಅಷ್ಟು ಟೈಮ್ನಲ್ಲಿ ಅದು ನೀರು ಸ್ವಲ್ಪ ಸ್ವಚ್ಛವಾಗಿ ಇರ್ತದೆ. ಆಮೇಲೆ ಅವರು ನೀರು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅವರು. ಸೊ ಮುಂದಕ್ಕೆ ಹೋಗ್ತಾರೆ. ಮುಂದೆ ಕುಕ್ಕುತ ನದಿ ಅಲ್ಲ, ಕುಕ್ಕುತ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಅಲ್ಲೇ ಸ್ವಲ್ಪ ನೀರು ಕೊಟ್ಬಿಟ್ಟು ಮುಂದೆ ಕುಶಿನಾರಾಗೆ ಹೋಗ್ತಾರೆ. ಸೊ ಕುಶಿನಾರಾಗೆ ಬಂದಮೇಲೆ ಅಲ್ಲಿ ಕುಶಿನಾರಾದ ಒಂದು ಸಾಲು ಮರದ ಉಪವನ ಅಂತ ಇರ್ತದೆ, ಆ ಉಪವನಲ್ಲಿ ಇವರು ನಿವಾಸ ಮಾಡ್ತಾರೆ. ಅಲ್ಲಿ ಹೋದ್ರೂ ಕೂಡ ಬುದ್ಧರಿಗೆ ತುಂಬ ಇದಾಗಿಬಿಡ್ತದೆ, ಆಯಸ್ಸಾಗಿಬಿಡ್ತದೆ. ಆದಾಗ ಅವರು ಆನಂದಿಗೆ ಹೇಳ್ತಾರೆ, ನೋಡಿ ಇಲ್ಲೇ ನನಗೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಆನಂದ್ ಅವರು ಅದನ್ನು ವ್ಯವಸ್ಥೆ ಮಾಡಿಬಿಡ್ತಾರೆ ಅವರು. ಅದು ಆದಮೇಲೆ ಅಲ್ಲಿ ರೆಸ್ಟ್ ಮಾಡ್ತಾರೆ ಅವರು. ಆಮೇಲೆ ಆ ಬುದ್ಧರು ಹೇಳ್ತಾರೆ ಅವ್ರಿಗೀಗ, ನೋಡಿ ಆನಂದ, ಈಗ ನನಗೆ ಕೊನೆ ಸಮಯ ಬಂದಿದೆ. ಇವಾಗ ಈ ಸಮಯದಲ್ಲಿ ನಾನು ನಿಮಗೆ ಏನು ಹೇಳಬೇಕಾಗಿತ್ತು, ನಾನು ನಿಮಗೇನು ಧರ್ಮದ ಬೋಧನೆ ಮಾಡಬೇಕಾಗಿತ್ತು, ಆ ಬೋಧನೆ ಎಲ್ಲ ಹೇಳಿದ್ದೀನಿ, ಯಾವುದು ನಾನು ಮುಚ್ಚಿಟ್ಟಿಲ್ಲ. ಸೊ ನೀನು ಈ ನನ್ನ ಹೇಳಿದ್ದು ಧರ್ಮ ಏನಿದೆಯಲ್ಲ, ಬೋಧನೆ ಅದನ್ನೇ ನೀ ಗುರು ಅಂತ ತಿಳ್ಕೊಬೇಕು ಇದಕ್ಕೆ. ಯಾಕಂದರೆ ನನಗೆ ಸಮಯ ಬಂದಿದೆ, ನಾನು ಹೋಗ್ತೀನಿ. ನಾಳೆ ನಾನು ಹೋದ್ಮೇಲೆ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಇರೋದು ಸಂಶಯಗಳು ಯಾರಿಗೆ ಕೇಳಬೇಕಂತ ನೀವು ಆ ಥರ ಏನು ತಿಳ್ಕೊಬೇಡಿ. ಈ ನಾನು ಮಾಡಿದ ಬೋಧನೆಯನ್ನೇ ನಿನ್ನ ಗುರು ಅಂತ ತಿಳ್ಕೊಬೇಡಿ ಅಂತ ಹೇಳ್ತಾರೆ ಅವರು. ಅದು ಹೇಳಿದ ಮೇಲೆ ಆನಂದ್ ಅವರಿಗೆ ತುಂಬ ದುಃಖ ಆಗುತ್ತೆ. ಈಗ ದುಃಖ ಆಗುತ್ತೆ. ಆಮೇಲೆ ಅವ್ರೇನು ಹೇಳ್ತಾರೆ ಬುದ್ಧರು, ನೋಡಿ ಈಗ ಸಮಯ ಬಂದಿದೆ ಇದು ಸಾಯೋದು. ಆ ಕುಶಿನಾರನಲ್ಲಿ ಇರತಕ್ಕಂಥ ಜನರಿಗೆ ನೀನು ಹೇಳು, ನೋಡಿ ಇವತ್ತು ಭಗವಾನ್ ಬುದ್ಧರದು ಮಹಾಪರಿನಿರ್ವಾಣ ಆಗುತ್ತೆ, ನೀವು ಬನ್ನಿ. ಮಹಾಪರಿನಿರ್ವಾಣದ ಆದಮೇಲೆ ಮತ್ತು ನಾವು ನಮ್ಮೂರಲ್ಲೇ ಮಹಾಪರಿನಿರ್ವಾಣ ಆಗಿದೆ, ನಾವು ಅವ್ರಿಗೆ ದರ್ಶನ ಮಾಡಿಲ್ಲ ಅಂತ ನೀವು ತಿಳ್ಕೊಬೇಡಿ ಅಂತ ಹೋಗಿ ಹೇಳ್ತಾನೆ. ಸೊ ಎಲ್ಲರೂ ಕುಶಿನಗರ್ನಲ್ಲಿ ಇರೋರು ಎಲ್ಲರೂ, ಸಣ್ಣ ಮಕ್ಕಳು, ಹೆಣ್ಮಕ್ಳು, ಆಮೇಲೆ ದೊಡ್ಡವರು, ಎಲ್ಲರೂ ಬಂದುಬಿಡ್ತಾರೆ. ಎಲ್ಲ ಜನ ಬಂದು ಬುದ್ಧನಿಗೆ ಅವರು ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ದರ್ಶನ ಮಾಡ್ಕೊಂಡು ಹೋದ್ಮೇಲೆ ತಥಾಗತ ಹೇಳ್ತಾರೆ, ಈಗ 3ನೇ ಪ್ರಹಾರದಲ್ಲಿ ನಂದು ಅಂತಿಮ ಶ್ವಾಸ ನಿಲ್ಬಿಡ್ತದೆ. ಏನು ಸರ್ ಅದು 3ನೇ ಪ್ರಹಾರ? 3ನೇ ಪ್ರಹಾರ ಅಂದರೆ ನೋಡಿ, ನಾವು ಹಗಲಿದೆಯಲ್ಲ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂತ ಹೇಳ್ತೀವಿ. ಈ ಹಗಲ 3 ಥರ ನಾವು ಭಾಗ ಮಾಡ್ತೀವಲ್ಲ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲ ಆಗಲಿ ಅಂತ ಹೇಳ್ತೀವಿ. ಅದೇ ಥರ ರಾತ್ರಿ ಏನಿದೆಯಲ್ಲ, ರಾತ್ರಿನೂ ಕೂಡ 3 ಭಾಗ ಮಾಡಿದ್ದಾರೆ. 1ನೇ ಪ್ರಹರ,
ಎರಡನೇ ಪ್ರಹರ, ಮೂರನೇ ಪ್ರಹರ. ಒಂದನೇ ಪ್ರಹರ ಅಂದರೆ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ಒಂದನೇ ಪ್ರಹರ. 10 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಅದು ಎರಡನೇ ಪ್ರಹರ. ಆಮೇಲೆ 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಅದು ಮೂರನೇ ಪ್ರಹರ. ಈ ಮೂರನೇ ಪ್ರಹರನಲ್ಲಿ ನಾನು ಅಂತಿಮ ಶ್ವಾಸ, ಪ್ರಾಣ ಹೋಗುತ್ತೆ ಅಂತ ಆನಂದ್ ಅವರಿಗೆ ಹೇಳ್ತಾರೆ. ಆನಂದಿಗೆ ತುಂಬ, ಯಾಕಂದರೆ ಆನಂದ 45 ವರ್ಷ ಸೇವೆಯಲ್ಲಿ ಇರ್ತಾರಲ್ಲ, ಬುದ್ಧರ ಸೇವೆಯಲ್ಲಿ ಇರ್ತಾರೆ. ಪಾಪ ಭಾಳ ದುಃಖ ಆಗಿಬಿಡ್ತದೆ, ಏನು ಮಾಡಬೇಕು ಹೇಗಂತ ಅವರು ಅಳ್ಳಾಗ ಶುರು ಮಾಡ್ತಾರೆ. ಅಳ್ಳಾಗ ಶುರು ಮಾಡಿದಾಗ ಅವರು ಹೊರಗಡೆ ಹೋಗಿ ನಿಂತುಬಿಟ್ಟು ಅಳ್ಳಾಗ ಶುರು ಮಾಡ್ತಾರೆ. ಅವ್ರಿಗೆ ಆನಂದ್ ಕಾಣಿಸೋದಿಲ್ಲ ಅಲ್ಲಿ. ಆವಾಗ ಅವ್ರು ಏನು ಹೇಳ್ತಾರೆ, ಎಲ್ಲಿಯಪ್ಪ ಆನಂದ, ಎಲ್ಲಿ ಹೋಗಿದ್ದಾನೆ, ಅವನಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆನಂದ್ ಬರ್ತಾರೆ ಇಲ್ಲಿ. ಆನಂದ್ ಅವರು ಬುದ್ಧರಿಗೆ ಹೇಳ್ತಾರೆ, ಬುದ್ಧರೇ, ಈ ಕುಶಿನಾರ ಏನಿದೆಯಲ್ಲ, ಇದು ಚಿಕ್ಕ ಹಳ್ಳಿ ಇದೆ. ಅದು ಈ ಹಳ್ಳಿಯಲ್ಲಿ ನೀವು ಯಾಕೆ ಪರಿನಿರ್ವಾಣ ಆಗ್ತೀರಿ? ಬೇರೆ ಬೇರೆ ನಗರಗಳಿದೆ, ದೊಡ್ಡ ದೊಡ್ಡ ನಗರಗಳಿದೆ. ಶ್ರಾವಸ್ತಿ ಇದೆ, ರಾಜಗೃಹ ಇದೆ, ಚಂಪಾ ಇದೆ, ಕೌಶಂಬಿ ಇದೆ, ವಾರಾಣಸಿ ಇದೆ. ಇಂಥ ದೊಡ್ಡ ದೊಡ್ಡ ನಗರನಲ್ಲಿ ನೀವು ಮಹಾಪರಿನಿರ್ವಾಣ ಆದರೆ ಅಲ್ಲಿ ನಿಮಗೆ ಜನರು ಪೂಜಿಸ್ಬೋದು, ನಿಮ್ಮ ಸ್ತೂಪ ಕಟ್ಟಿ ನಿಮಗೆ ಪೂಜಿಸ್ಬೋದು ಅಂತ ಹೇಳ್ತಾರೆ. ಆನಂದ್, ಇದು ಕುಶಾವತಿ ಊರು ಚಿಕ್ಕದಿದೆ, ಸಣ್ಣದಿದೆ, ಈ ಹಳ್ಳಿ ಊರಿದೆ ಅಂತ ನೀನು ಆ ಥರ ತಿಳ್ಕೊಬೇಡ. ಯಾಕಂದರೆ ಪೂರ್ವ ಕಾಲದಲ್ಲಿ ಈ ಕುಶಿನಾರ ಕುಶಾವತಿ ಅಂತ ಚಕ್ರವರ್ತಿ ಮಹಾಸುದರ್ಶನ ಅವ್ರದ್ದು ಇದು ರಾಜಧಾನಿ ಇತ್ತು. ಆ ಊರು ಸಮೃದ್ಧಿಶಾಲಿ ಇತ್ತು, ವೈಭವಶಾಲಿ ಇತ್ತು. ಪ್ರಾಣಿ ಆಗಲಿ ಒಂದಿಲ್ಲ ಒಂದು ದಿನ ಪ್ರಾಣವನ್ನು ತ್ಯಜಿಸಬೇಕಾಗುತ್ತೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಕೇಳಿದಿರಲ್ಲ, ಅಪ್ಪಮಾದೇನ ಸಂಪದಿತ ಅಂತ. ಆ ಸಮಯದಲ್ಲಿ ಅವ್ರು ಏನು ಹೇಳ್ತಾರೆ, ವಯದಮ್ಮ ಸಂಖಾರ ಅಪ್ಪಮಾದೇನ ಸಂಪದಿತ ಅಂತ ಇದು ಒಂದು ಅವರಿಗೆ ಹೇಳ್ತಾರೆ. ಇದು ಹೇಳಿದ್ಮೇಲೆ, ಅಂದರೆ ಇದು ಅಪ್ಪಮಾದೇನ ಸಂಪದಿತ, ಅದು ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಸೊ ಆವಾಗ ಇದನ್ನು ಹೇಳಿ ಅವರು ಧ್ಯಾನಕ್ಕೆ ಹೋಗ್ತಾರೆ. ಅವರು ಧ್ಯಾನಕ್ಕೆ ಅಂದರೆ ಅಲ್ಲಿ ಧ್ಯಾನದ ಅವಸ್ಥೆ ಏನಿದೆಯಲ್ಲ, ಭಾಳ ದೊಡ್ಡದಿದೆ ಅವಸ್ಥೆ. ಇದು 1 ಧ್ಯಾನ, 2ನೇ ಧ್ಯಾನ, 3ನೇ ಧ್ಯಾನ, 4ನೇ ಧ್ಯಾನ, ಈ ಥರ 8 ಧ್ಯಾನವರೆಗೂ ಇದೆ. ಈ 8 ಧ್ಯಾನ ಅವರು ಹೋಗ್ತಾರೆ. ಭಗವಾನ್ ಬುದ್ಧಲ್ಲಿ ಧ್ಯಾನಸ್ಥಾಗಿರ್ತಾರೆ. ಅವರು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರ್ತಾರೆ. ಇದು ಆದಮೇಲೆ ಅವರು ಇನ್ನೊಂದು ಧ್ಯಾನ ಇದೆ. ಅದು ಯಾವುದಿದೆ ಅಂದರೆ ನಿರೋಧ ಸಮಾಪತ್ತಿ ಅಂತ ಇದೆ. ಧ್ಯಾನದ ನಿರೋಧ ಸಮಾಪತ್ತಿ. ಅದು ನಿರೋಧ ಸಮಾಪತ್ತಿ ಏನಂದರೆ, ಆ ಸ್ಥಿತಿಯಲ್ಲಿ ಈ ಪರ್ಸೆಪ್ಷನ್ ಇದೆಯಲ್ಲ, ಜ್ಞಾನ, ಜ್ಞಾನ ಅಂದರೆ, ಈಗ ನಿಮ್ಮ ಮೈ ಮೇಲೆ ಒಂದು ಬಿಸಿ ನೀರು ಹಾಕಿದರೆ ಅಥವಾ ಗುಡುಗು ಮಿಂಚು ಆದರೆ ನಿಮಗೆ ಕೇಳಿಸೋದಿಲ್ಲ. ಬಿಸಿ ನೀರು ಹಾಕಿದ್ರೂ ಕೂಡ ನಿಮ್ಮ ಅದರದ್ದೇ ಇದು ಆಗೋದಿಲ್ಲ, ಫೀಲಿಂಗ್ ಆಗೋದಿಲ್ಲ ನಿಮಗೆ. ಸೊ ಅಂಥ ಒಂದು ಧ್ಯಾನ ಸ್ಥಿತಿ ಇರ್ತದೆ. ಅದು 9ನೇ ಧ್ಯಾನಸ್ಥ ಸ್ಥಿತಿ ಸರ್. ಹೌದು, 9ನೇ ಧ್ಯಾನ ಸ್ಥಿತಿ. ಆ ಸ್ಥಿತಿಗೆ ಹೋಗಿಬಿಡ್ತಾರೆ. ಆ ಸ್ಥಿತಿಗೆ ಹೋದಾಗ ಆನಂದ ಅವರು ಅನಿರುದ್ಧ ಅಂತ ಇನ್ನೊಬ್ಬ ಬಂತೆ ಜೊತೆಯಲ್ಲಿ ಇರ್ತಾರಲ್ಲ, ಅವರಿಗೆ ಹೇಳ್ತಾರೆ ಅವರು, ಬಂತೆ ಆನಂದ, ಈಗ ಬುದ್ಧರು ನಿರ್ವಾಣ ಆಯಿತು ಅಂತ ಕೇಳ್ತಾರೆ. ಆ ಅನಿರುದ್ಧ ಹೇಳ್ತಾರೆ, ಇಲ್ಲಿಲ್ಲ, ನಿರ್ವಾಣ ಆಗಿಲ್ಲ, ಬುದ್ಧರು ನಿರೋಧ ಸಮಾಪತ್ತಿ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ತಾರೆ ಅವರು. ಆ ಸ್ಥಿತಿನಲ್ಲೇ ಹೋಗಿರ್ತಾರೆ, ನಿರೋಧ ಸಮಾಪತ್ತಿ. ಆ ಸ್ಥಿತಿಯಿಂದ ಮತ್ತು ಪುನಃ 8ನೇ ಸ್ಥಿತಿಗೆ ಬರ್ತಾರೆ. 7ನೇ, 6ನೇ, 5ನೇ, 4ನೇ, ಹೀಗೆ ಒಂದು ಸ್ಥಿತಿಗೆ ಬಂದುಬಿಡ್ತಾರೆ. 1ನೇ ಸ್ಥಿತಿಗೆ, ಧ್ಯಾನದ ಸ್ಥಿತಿಗೆ. ಮತ್ತು ಪುನಃ 1ನೇ ಸ್ಥಿತಿಯಿಂದ 2ನೇಯಿಂದ 3ನೇ, 3ನೇಯಿಂದ 4ನೇ, ಈ ಸ್ಥಿತಿಗೆ ಹೋಗ್ತಾರೆ. ಈ ಸ್ಥಿತಿಗೆ ಹೋಗ್ಬಿಟ್ಟು ಆವಾಗ ಬುದ್ಧರು ಪ್ರಾಣವನ್ನು ತ್ಯಜಿಸುತ್ತಾರೆ. ಈಗ ಇದರಲ್ಲೇ ಆ ಸ್ಥಿತಿ ನೀವು ಕೇಳಿದಿರಲ್ಲ, ಆ ಸ್ಥಿತಿ ಹೌದಾ ಸರ್, ಕರೆಕ್ಟ್ ಅದು ಅಂತ ಕೇಳ್ಬೋದು. ಆ ಸ್ಥಿತಿನಲ್ಲಿ ಒಂದು 10 ವರ್ಷ ಹಿಂದೆ
ನಾನು ಒಂದು ಪೇಪರ್ ಓದಿದೆ. ಆ ಪೇಪರ್ನಲ್ಲಿ ಇದು ಜಪಾನ್ನಲ್ಲಿ ಒಬ್ಬ ಮಾಂಕ ಧ್ಯಾನಸ್ತು ಕುಂತವಾಗ ಅವು ಎಷ್ಟು ಮಗ್ನ ಆಗಿರ್ತಾನೆ ನೋಡು. ಇದೇ ನಾ ಸ್ಥಿತಿಯನ್ನು ನಿಮಗೆ ಏನು ಹೇಳ್ದಲ್ಲ, ನಿರೋಧ ಸಮಾಪತ್ತಿ, ಆ ಸ್ಥಿತಿಗೆ ಹೋಗಿರ್ತಾನೆ. ಆ ಜನರು ಏನು ಮಾಡ್ತಾರೆ, ಅವನ ಮೇಲೆ ಪೆಟ್ರೋಲ್ ಹಾಕಿ ಸುಡ್ತಾರೆ ಅವನಿಗೆ. ಆದ್ರೂ ಕೂಡ ಅವನು ಅಲ್ಲಿಂದ ಹೇಳೋದಿಲ್ಲ. ಇತ್ತೀಚೆಗೆ ನಡೆದಂಥ ಘಟನೆ ಒಂದು 10 ವರ್ಷ 10 ವರ್ಷ ಆಗಿರ್ಬೋದು ಮೋಸ್ಟ್ಲಿ. ಅದನ್ನು ಹೇಳೋದಿಲ್ಲ ಅವನು. ಅಂದರೆ ಆ ಸ್ಥಿತಿಗೆ ಹೋಗಿದಂತ ನಾವು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಸಾಮಾನ್ಯವಾಗಿ ಸ್ವಲ್ಪ ನಮಗೆ ಉರಿ ಬಿಸಿ ಏನಾರು ಆಯ್ತು ಅಂದ್ರೆ ಚಕ್ ಅಂತ ನಾವು ಹೇಳ್ತೀವಲ್ಲ, ಒಳೆಯುತ್ತೆ. ಹಾಂ. ಸೊ ಆ ಸ್ಥಿತಿನಲ್ಲಿ ಅವ್ರು ಇದ್ದರೂ ಇಲ್ಲ, ಏನೂ ಆಗಿಲ್ಲದ್ದು. ದಟ್ ಮೀನ್ಸ್ ಅವರು ಈ ಸ್ಥಿತಿನಲ್ಲಿ ಇದ್ದಾರಂತ ಇದು ಆಯಿತು. ನನಗೆ ಆಶ್ಚರ್ಯ ಆಯ್ತದೆ ಹೇಗೆ ಈ ಸ್ಥಿತಿ ಬಂದಿದೆ ಅಂತ. ಆವಾಗ ನಾನು ನಮ್ಮ ಬೌದ್ಧ ಧರ್ಮ ಗ್ರಂಥನಲ್ಲಿ ಈ ಧ್ಯಾನದ ಸ್ಥಿತಿನಲ್ಲಿ ನೋಡ್ಕೊಂಡು ಹೋದಾಗ ಈ ಕೊನೆಯಲ್ಲಿ ನನಗಿದು ಗೊತ್ತಾಯಿತು. ಓ ಹೌದು, ಕರೆಕ್ಟ್ ಇದೆ, ಈ ಸ್ಥಿತಿನೂ ಮನುಷ್ಯ ಪಡಿಬೋದು ಅನ್ನೋದು ಆವಾಗ ನನಗೆ ಸ್ವಲ್ಪ ಅರ್ಥ ಆಯಿತು. ಈಗ ಬುದ್ಧರು ಮಹಾಪರಿನಿರ್ವಾಣ ಆದಮೇಲೆ ಈ ಶ್ರದ್ಧಾಂಜಲಿ ಕೊಡ್ತಾರೆ. ಬ್ರಹ್ಮ, ಸಮಪತಿ, ಶಕ್ರ, ಆನಂದ ಮತ್ತು ಅನಿರುದ್ಧ ಇವರು ಭಗವಾನ್ ಬುದ್ಧರಿಗೆ ಶ್ರದ್ಧಾಂಜಲಿ ಕೊಡ್ತಾರೆ. ಈಗ ನೀವು ಅಪಮಾದೇನ ಸಂಪದೇತ ಅಂತ ಇದು ಶಬ್ದ ಕೇಳಿದಿರಲ್ಲ, ಅದು ನಮ್ಮ ಭಿಕ್ಕುಗಳು ಉಪಾಸಕರಿಗೆ ತ್ರಿಶರಣ ಮತ್ತು ಪಂಚಶೀಲ ಕೊಟ್ಟಾದಮೇಲೆ ಕೊನೆಯದಾಗಿ ಅವರು ಅಪಮಾದೇನ ಸಂಪದೇತ ಅಂತ ಹೇಳ್ತಾರೆ. ಅಪಮಾದೇನ ಸಂಪದೇತ. ಅಪಮಾದ ಅಂದರೆ ಜಾಗರೂಕತೆ ಅಂದರೆ ಅಟೆಂಟಿವ್ನೆಸ್ ಆಫ್ ದಿ ಮೈಂಡ್. ನಮ್ಮ ಮೈಂಡನ್ನು ಯಾವಾಗಲೂ ಜಾಗೃತಾಗಿ ಇರಬೇಕು, ಜಾಗರೂಕತೆಯಿಂದ ಇರಬೇಕು. ಸೊ ಅದನ್ನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಈ ವಾಹನ ಚಾಲಕರು ಅವರು ವಾಹನ ಚಲಿಸುವಾಗ ಅವ್ರದ್ದು ಮೈಂಡ್ ಬಹಳ ಅಟೆಂಟಿವ್ ಆಗಿ ಇರಬೇಕಾಗತ್ತೆ. ಜಾಗರೂಕತೆಯಿಂದ ಅವರು ವಾಹನ ಚಲಿಸಬೇಕು, ರೈಡ್ ಮಾಡಬೇಕು. ಅದು ಯಾಕಂದ್ರೆ ಆ ಕಡೆ ಈ ಕಡೆ ನೋಡಬಾರ್ದು. ಎಲ್ಲ ಅವ್ರದ್ದು ದೃಷ್ಟಿ ಏನಿದೆಲ್ಲ ಏಕ್ದಮ್ ಫುಲ್ಲಿ ನೇರವಾಗಿ ಕಾನ್ಸಂಟ್ರೇಟ್ ಮಾಡಿ ಅವನು ವಾಹನ ಚಾಲನೆ ಮಾಡಬೇಕು. ಅಪ್ಪಿತಪ್ಪಿ ಏನಾರು ಆಯ್ತಂದರೆ ಅದು ಅಪಘಾತ ಆಗೋದು ಸಾಧ್ಯತೆ ಇರ್ತಾ ಇದೆ. ಸೊ ದಟ್ ಈಸ್ ದಿ ಅಟೆಂಟಿವ್ನೆಸ್ ಆಫ್ ದಿ ಮೈಂಡ್. ಇದಕ್ಕೆ ಜಾಗರೂಕತೆಯಿಂದ ನಾವು ಯಾವುದೋ ಕೆಲಸ ಮಾಡಬೇಕಾದ್ರೆ ಅಟೆಂಟಿವ್ ಆಗಿರಬೇಕು, ಜಾಗೃತಿಯಿಂದ ಇರಬೇಕು. ಯಾವುದಾಗಲಿ ಅದು ಆ ಥರ ಇರಬೇಕಾಗತ್ತೆ. ಇದು ಜಾಗರೂಕತೆ ಅಥವಾ ಎಚ್ಚರಿಕೆ ಅಂತಲೇ ಹೇಳ್ಬೋದು ಅಲ್ವಾ. ಕನ್ನಡದಲ್ಲಿ ಸ್ವಲ್ಪ ಅದು ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ ಸರ್, ಎಚ್ಚರಿಕೆ. ಹಾಂ. ಸೊ ಆಮೇಲೆ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂದರೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಾವು ಯಾವುದು ಕೆಲಸ ಮಾಡಬೇಕಂದ್ರೆ ಸುಮ್ಮನೆ ಪ್ರಯತ್ನ ಮಾಡಿದರೆ ಆಗಲ್ಲ, ಅದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇದು ಎರಡನೇದು. ಮೂರನೇದು ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದರೆ ಭಗವಾನ್ ಬುದ್ಧರಲ್ಲಿ ಶ್ರದ್ಧೆ ಇರಬೇಕು, ಧಮ್ಮದಲ್ಲಿ ಶ್ರದ್ಧೆ ಇರಬೇಕು, ಸಂಘದಲ್ಲಿ ಶ್ರದ್ಧೆ ಇರಬೇಕು. ಅಂದರೆ ಆ ಡೀಪೆಸ್ಟ್ ಫೇತ್ ಇದು ಇದೆಲ್ಲ ಡೀಪೆಸ್ಟ್ ಫೇತ್ ಅಂತ ಹೇಳ್ತೀವಲ್ಲ ನಾವು. ಇದು ಅಗಾಧವಾದ ಶ್ರದ್ಧೆ ಇರಬೇಕು. ಅಗಾಧವಾದ ಶ್ರದ್ಧೆ ಭಗವಾನ್ ಬುದ್ಧರಲ್ಲಿ, ಧಮ್ಮದಲ್ಲಿ ಮತ್ತು ಸಂಘದಲ್ಲಿ ಇರಬೇಕು. ಆಮೇಲೆ ಇನ್ನೊಂದು ಆತ್ಮವಿಶ್ವಾಸ ಇರಬೇಕು. ನಾವು ಯಾವುದೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಳಿ, ಆ ಕೆಲಸ ಮಾಡಬೇಕಾದ್ರೆ ನಮಗೆ ಆತ್ಮವಿಶ್ವಾಸ ಅಂದರೆ ಈ ಕೆಲಸ ನಾನು ಮಾಡೇ ಮಾಡ್ತೀನಿ, ಆ ಗುರಿ ನಾನು ಮುಟ್ತೀನಿ. ನೀವು ಮಾಡಬೇಕಾದ್ರೆ ನಿಮಗೆ ಹಾರ್ಡಲ್ಸ್ ಬರ್ಬೋದು, ಅದಕ್ಕೇನು ವರಿ ಮಾಡೋದು ಬೇಕಾಗಿಲ್ಲ. ಇಲ್ಲ, ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅಥವಾ ಗುರಿ ಮುಟ್ಟಂಥ ಸಂದರ್ಭದಲ್ಲಿ ತೊಡಕುಗಳು ಬರೋದು ಸಹಜ ಅಂತ ಅನಿಸುತ್ತೆ. ಸಹಜ ಇದೆ, ಅದು ಆ ಥರ ಏನಿಲ್ಲ. ಬಟ್ ಅದನ್ನು ಯಾವಾಗ ನಿಮ್ಮ ಗುರಿ ಅಲ್ಲಿ ಮುಟ್ಟಬೇಕು ಅಂತ ಇದ್ದಾಗ ನೀವು ಪ್ರಾಮಾಣಿಕತೆಯಿಂದ ನೀವು ಪ್ರಯತ್ನ ಮಾಡ್ತೀರಿ ಅಲ್ವಾ, ಎಚ್ಚರಿಕೆಯಿಂದ ನೀವು ಇರ್ತೀರಿ.
ಜಾಗರೂಕತೆಯಿಂದ ನೀವು ಇರ್ತೀರಿ, ವಿಶ್ವಾಸದಿಂದ ನೀವು ಇರ್ತೀರಿ ನೀವು. ಅದು ನಿಮ್ಮದು ಯಾವುದು ಗುರಿ? ಅದು ಯುವರ್ ಗೋಲ್ ಟು ರೀಚ್ ದಿ ನಿಬ್ಬಾಣ. ಭಗವಾನ್ ಬುದ್ಧರು ಅದನ್ನೇ ಹೇಳಿದ್ದಾರೆ, ಸಬ್ಬೆ ಸಂಸ್ಕಾರ ಅನಿಚ್ಛತಿ. ಅಂದರೆ ಏನು ಸಂಸ್ಕಾರ ಇದೆಯಲ್ಲ, ಈ ಸಂಸ್ಕಾರ ಅನಿಚ್ಛಿದೆ, ಶಾಶ್ವತ ಯಾವುದೂ ಇಲ್ಲ, ಅಶಾಶ್ವತ ಇದೆ. ಏನು ಸರ್ ಅದು ನಿಬ್ಬಾಣ? ನಿಬ್ಬಾಣ ಅಂದರೆ ಒಂದು ಒಳ್ಳೆ ತಂದ. ನಮ್ಮ ಮನಸ್ಸಿನಲ್ಲಿ ಯಾವುದೋ ಮಲಿನತೆ ಇರಬಾರ್ದು. ನಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧ ಆಗಿರಬೇಕು. ಸಂಪೂರ್ಣವಾಗಿ ಶುದ್ಧ ಇರೋದೇ ನಿರ್ವಾಣ. ಸೊ ಇದಕ್ಕೆ ನಿರ್ವಾಣ ಇದೆ. ಅದರಲ್ಲಿ ಇನ್ನೊಂದು ಭಾಳಷ್ಟು ಇದೆ. ಅದರ ಬಗ್ಗೆ ಹೇಳಬೇಕಾದ್ರೆ, ಡೀಟೇಲ್ ಆಗಿ ಹೇಳಬೇಕಾದ್ರೆ ಇನ್ನೂ ಭಾಳಷ್ಟು ನಾವು ಮುಂದಿನ ಎಪಿಸೋಡ್ನಲ್ಲಿ ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ನಿರ್ವಾಣ ಅಂದರೆ ಇದೆ. ಅದಕ್ಕೆ ನಾವು ನಮ್ಮ ಬಿಕ್ಕುಗಳು ಶಿಲೆ ಇದೆಯಲ್ಲ, ಪಂಚಶೀಲೆನೇ ಪಾಲನೆ ಮಾಡಿರಿ. ಅದು ನಿರ್ವಾಣಕ್ಕೆ ದಾರಿಯಾಗತ್ತೆ ಅಂತ ಹೇಳ್ತಾರೆ. ಅಪ್ಪಮಾದೇನ ಸಂಪದಿತ ಅಂದರೆ ನಾನು ನಿಮಗೇನು ಶೀಲ ಕೊಟ್ಟಿದ್ದೀನಲ್ಲ, ಆ ಶೀಲನ ನೀವು ಪ್ರಯತ್ನ ಮಾಡಿರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ಅದಕ್ಕೆ ಸಂಪಾದನೆ ಅಂದರೆ ಸಂಪಾದನೆ ಮಾಡಲಿಕ್ಕೆ ಯಾವುದೋ ನಿರ್ವಹಣೆ ಏನಿದೆಯಲ್ಲ, ನಿರ್ವಹಣೆ ಸಂಪಾದನೆ ಮಾಡೋಕ್ಕೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ಶೀಲವನ್ನು ಪಡೆದು ನಿರ್ವಾಣವನ್ನು ಪಡೆಯೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರಿ ಅನ್ನೋದು ಅವ್ರು ಹೇಳ್ತಾರೆ. ಸೊ ಇದನ್ನೇ ನಮ್ಮ ಭಿಕ್ಕುಗಳು ಶೀಲವನ್ನು ಕೊಟ್ಟಾಗ ಇದನ್ನು ಮಾತು ಹೇಳ್ತಾರೆ. ಇದನ್ನೇ ಮಾತು ತಥಾಗತ ಬುದ್ಧರು ಆನಂದ ಅವ್ರಿಗೆ ಹೇಳಿದರು. ಆವಾಗ ಆ ಪರಿನಿರ್ವಾಣ ಆಗ ಸಮಯದಲ್ಲಿ ವಯದಂಬ ಸಂಕರ ಅಪ್ಪಮಾದೇನ ಸಂಪದಿತ. ಆ ಬುದ್ಧನ ಹೇಳಿದ ಮಾತನ್ನು ಅಂದರೆ ತಮ್ಮ ಶಿಷ್ಯರಿಗೆ ನೀವು ಸರಿಯಾಗಿ ಪ್ರಯತ್ನ ಮಾಡಿರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ, ಆತ್ಮವಿಶ್ವಾಸದಿಂದ ಕೆಲಸ ಮಾಡಿರಿ, ನೀವು ಜಾಗರೂಕತೆಯಿಂದ ಇರಿ. ಸೊ ಈ ಥರ ಎಲ್ಲ ಅದು ನಿಮ್ಮದು ಗುರಿ ಮುಟ್ಟಬೇಕು. ನಿಮ್ಮದು ಗುರಿ ನಿರ್ವಾಣ ಮುಟ್ಟೋದು ನಿಮ್ಮ ಗುರಿ ಇದೆ. ಯುವರ್ ಗೋಲ್ ಈಸ್ ಟು ಅಟೈನ್ ದ್ಯಾಟ್ ನಿಬ್ಬಾಣ. ಸೊ ಅದಕ್ಕೆ ನೀವು ಇದು ಎಲ್ಲ ಮಾಡಬೇಕು. ಇದು ಏನಿದೆಯಲ್ಲ, ಇದಕ್ಕೆ ಅಪ್ಪಮಾದ ಅಂತ ಹೇಳ್ತಾರೆ. ಅಪ್ಪಮಾದೇನ ಸಂಪದಿತ ಅಂದರೆ ನೀವು ಸಂಪಾದನೆ ಏನು ಮಾಡಬೇಕು? ನಿರ್ವಾಣ ಪ್ರಾಪ್ತಿದ್ದು ಸಂಪಾದನೆ ಮಾಡಬೇಕು. ಈ ಅಪ್ಪಮಾದೆಯಿಂದ ನೀವು ಸಂಪಾದನೆ ಮಾಡ್ಬೋದು ಅಂತ ತಥಾಗತರು ಹೇಳ್ತಾರೆ. ಗೌತಮ ಬುದ್ಧರು ವಿವರಿಸಿದ್ದಾರೆ ತಮ್ಮ ಕೊನೆಯ ಕಾಲದಲ್ಲಿ. ಹೌದು, ಗೌತಮ ಬುದ್ಧರು ತಮ್ಮ ಕೊನೆಯ ಕಾಲದಲ್ಲಿ ಅಪ್ಪಮಾದೇನ ಸಂಪದಿತ ಅಂತೇಳಿ ತಮ್ಮ ಶಿಷ್ಯಂದರಿಗೂ ಅಥವಾ ಬಿಕ್ಕುಗಳಿಗೂ ಅದನ್ನು ಹೇಳಿದರು. ಈಗ ಅದನ್ನು ಬಿಕ್ಕುಗಳು ಉಪಾಸಕರಿಗೂ ಮತ್ತು ಉಪಾಸಕಿಯರಿಗೂ ಅಪ್ಪಮಾದೇನ ಸಂಪದಿತ ಅಂತ ಹೇಳ್ತಾರೆ. ಅಂದರೆ ಅವರು ಪಂಚಶೀಲವನ್ನು ಪಡೆದು ನಿಬ್ಬಾಣದ ಕಡೆಗೆ ಹೋಗುವಂಥ ಪ್ರಯತ್ನವೇ ಈ ಪದದ ಅರ್ಥವಾಗಿದೆ. ಇದನ್ನು ಸವಿವರವಾಗಿ ತಿಳಿಸಿಕೊಟ್ಟಂಥ ರಾಮ್ಜಿ ಲಿಂಬಾರೆ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.